ಕತ್ ನೋವು ಅಥವಾ ಸರ್ವೈಕಲ್. ಸರ್ವೈಕಲ್ ಅಂದರೆ ಏನು ಅಂತಂದರೆ ಮೂಳೆ ಸವಿಯೋದು. ಸ್ಟ್ರೆಚಿಂಗಲ್ಲಿ ಕುತ್ತಿಗೆಯ ಯಾವ್ಯಾವ ಮೂಮೆಂಟ್ ಇದೆ ಅದನ್ನೆಲ್ಲ ಮೆತ್ತಗೆ ಮಾಡಬೇಕು. ಸ್ಟ್ರೆಂಥನಿಂಗ್ ಎಕ್ಸಸೈಸಸ್. ಎರಡನೇದು ಸ್ಟ್ರೆಚಿಂಗ್ ಎಕ್ಸಸೈಸಸ್. ಮಿನಿಮಮ್ 10 to 15 seconds ಹೋಲ್ಡ್ ಮಾಡಬೇಕು. ಹೀಗೆ ರೆಗ್ಯುಲರ್ ಸ್ಟ್ರೆಚಿಂಗ್ ಆ್ಯಂಡ್ ಸ್ಟ್ರೆಂಥನಿಂಗ್ ಮಾಡ್ತಾ ಇದ್ರಿ ಅಂತಂದರೆ ಲೇಟರ್ ಆನ್ ನಿಮಗೆ ಸರ್ವೈಕಲ್ ಆಗೋ ಚಾನ್ಸ್, ಸರ್ವೈಕಲ್ ಸ್ಪಾಂಡಿಲೋಸಿಸ್ ಆಗೋ ಚಾನ್ಸ್ ಕಡಿಮೆ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರುಣ್ ಸ್ವಾಮಿ, ಆರ್ಥೋಪೆಡಿಕ್ ಸರ್ಜನ್ ಅಟ್ ಸ್ಪರ್ಶ್ ಹಾಸ್ಪಿಟಲ್, ಯಶವಂತಪುರ್. ಈವ್ನಿಂಗ್ ಕ್ಲಿನಿಕ್ ಅಟ್ ಆರೋಹಣ್ ಆರ್ಥೋ ಅಂಡ್ ಗೈನಿ ಕ್ಲಿನಿಕ್, HBR ಲೇಔಟ್, ಬ್ಯಾಂಗ್ಳೂರ್. ಸೊ ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ ಅಂತಂದರೆ ಕತ್ ನೋವು ಅಥವಾ ಸರ್ವೈಕಲ್. ನೀವು ಕಾಮನ್ ಆಗಿ ಕೇಳಿರ್ತೀರ, ಯಾರೇ ಹೋದ್ರೂ ಕುತ್ತಿಗೆ ನೋವಿತ್ತಪ್ಪ ಸರ್ವೈಕಲ್ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಟ್ರೀಟ್ಮೆಂಟ್ ತಗೊಳಕ್ಕೆ ಹೋಗಿದ್ದೆ ಅಂತ ಹೇಳ್ತಾರೆ. ಸೊ ಏನಿದು ಸರ್ವೈಕಲ್? ಸರ್ವೈಕಲ್ ಅಂತಂದರೆ ಇಟ್ ಇಸ್ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತಾರೆ. ಸೊ ಯಾರಿಗಾಗತ್ತೆ ಇದು ಸರ್ವೈಕಲ್ ಸ್ಪಾಂಡಿಲೋಸಿಸ್? ಇದು ಬಂದರೆ ಏನು ಟ್ರೀಟ್ಮೆಂಟ್ ಇರುತ್ತೆ ಆ್ಯಂಡ್ ಇದು ಬರದಂಗೆ ತಡೆಗಟ್ಟೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಸೊ ಮೊದಲನೇದಾಗಿ ನಮ್ಮ ಕುತ್ತಿಗೆ ಒಳಗಡೆ ಹೇಗಿರುತ್ತೆ ನಮ್ಮ ಮೂಳೆಗಳ ಅಲೈನ್ಮೆಂಟ್ ಅನ್ನೋದನ್ನ ನೋಡೋಣ. ಸೊ ಅದನ್ನ ವರ್ಟಿಬ್ರಾ ಅಂತ ಹೇಳ್ತೀವಿ. ಸೊ ಸರ್ವೈಕಲ್ ಅಲ್ಲಿ ದೇರ್ ಆರ್ ಸ್ಮಾಲ್ ವರ್ಟಿಬ್ರಾಸ್, ಒಂದರ ಮೇಲೊಂದು ಇರುತ್ತೆ. ಆ ವರ್ಟಿಬ್ರಾಗಳ ಮಧ್ಯ ಒಂದು ಡಿಸ್ಕ್ ಮೆಟೀರಿಯಲ್ ಅಂತ ಇರುತ್ತೆ. ಅದಲ್ಲದೆ ಪ್ರತಿಯೊಂದು 2 ವರ್ಟಿಬ್ರಾಗಳ ಮಧ್ಯದಿಂದ ಸ್ಪೈನಲ್ ಕಾರ್ಡ್ ಇಂದ ಬರುವ ನರಗಳು ನಮ್ಮ ಕೈಗಳಿಗೆ ಹೋಗುತ್ತೆ. ಸೊ ಬಲಗಡೆ ಎಡಗಡೆ 2 ಕಡೆ ನರಗಳು ಬಂದು ನಮ್ಮ ಕೈಗಳಿಗೆ ನರ್ವ್ ಸಪ್ಲೈನ ಕೊಡುತ್ತೆ. ಸೊ ಸರ್ವೈಕಲ್ ಅಂದ್ರೆ ಏನು ಅಂತಂದ್ರೆ ಮೂಳೆ ಸವಿಯೋದು. ಸರ್ವೈಕಲ್ ಕುತ್ತಿಗೆಯ ಮೂಳೆ ಏನಿರುತ್ತಲ್ಲ, ಈ ಮೂಳೆ ಸವಿಯೋದಕ್ಕೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಸೊ ಮೊದಲನೇದಾಗಿ ಎಲ್ಲಾ ಕತ್ ನೋವು ಯಾರಿಗೆ ಬರುತ್ತೆ ಅವೆಲ್ಲ ಸರ್ವೈಕಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಂಗ್ ಪೇಷಂಟ್ಸ್, ನಮ್ಮ 20 ವರ್ಷ 30 ವರ್ಷ 40 ವರ್ಷದಲ್ಲಿ ಬರೋ ಕತ್ ನೋವೆಲ್ಲ ಯೂಶಲಿ ಸ್ಪ್ರೈನ್ ಅಂತ ಹೇಳ್ತೀವಿ. ನಾವು ಸರಿಯಾಗಿ ಮಲಗುವಾಗ ಪ್ರಾಪರ್ ಪೊಸಿಷನ್ ಅಲ್ಲಿ ಮಲಗದೆ ಇರೋ ಕಾರಣ, ಅಥವಾ ಎಕ್ಸೆಸಿವ್ ಮೊಬೈಲ್ ಯೂಸೇಜ್, ಅಥವಾ ನಾವು ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡ್ತಿದೀವಿ ಅಂತಂದ್ರೆ ಇಫ್ ಇಟ್ ಇಸ್ ನಾಟ್ ಅಟ್ ದ ಲೆವೆಲ್ ಆಫ್ ಅವರ್ ಐಸ್ ಆರ್ ಒಂದು ಸ್ವಲ್ಪ ಕೆಳಗಡೆ 10 to 15 ಡಿಗ್ರಿ ಕೆಳಗಡೆ ಇಟ್ಕೋಬಹುದು. ಅದಕ್ಕಿಂತ ತುಂಬಾ ಮೇಲೆ ಕೆಳಗಡೆ ಇತ್ತು ಅಂತಂದ್ರೆ ಅಂಥವ್ರಿಗೆ ಸರ್ವೈಕಲ್ ಸ್ಪ್ರೈನ್ ಆಗೋ ಚಾನ್ಸ್ ಇರುತ್ತೆ. ಸೊ ಯಂಗ್ ಏಜ್ ಅಲ್ಲಿ ಏನ್ ಬರುತ್ತೆ ಇದನ್ನ ಸರ್ವೈಕಲ್ ಸ್ಪ್ರೈನ್ ಅಂತೀವಿ. ಬಟ್ ಈ ಪ್ರಿಕಾಷನ್ಸ್ ಏನ್ ತಗೊಳ್ಳಿಲ್ಲ ಅಂತಂದ್ರೆ ಇವೆಂಚುಲಿ ಏನಾಗುತ್ತೆ, ನಿಮ್ಮ ಮೂಳೆ ಸವಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಇದರ ರೋಗ ಲಕ್ಷಣಗಳು ಮೇನ್ಲಿ ಏನಿರುತ್ತೆ ಅಂತಂದ್ರೆ ಕುತ್ತಿಗೆ ನೋವು. ಎರಡನೇದು, ಈ ಮೂಳೆ ಸವಿತಾ ಏನಾಗುತ್ತೆ, ಒಂದಕ್ಕೊಂದು ಅಂಟ್ಕೊಂಡಂಗಾಗುತ್ತೆ. ಅವಾಗ ಈ ನರ ಹೊರ ಬರುವ ಜಾಗ ಏನಿರುತ್ತೆ, ಕೆನಾಲ್ ಅಂತ ಹೇಳ್ತೀವಿ. ಸೊ ಕೆನಾಲ್ ಸ್ಟೀನೋಸಿಸ್ ಅಂತಂದ್ರೆ ಆ ರಂಧ್ರ ಚಿಕ್ಕದಾಗ್ತಾ ಹೋಗುತ್ತೆ. ಅದರಿಂದ ನರ ಸಂಚಲನೆಯಲ್ಲಿ ಅಡೆತಡೆ ಆಗುತ್ತೆ. ಸೊ ಆ ಸಿಂಪ್ಟಮ್ ನ ರ್ಯಾಡಿಕ್ಯುಲೋಪತಿ ಅಂತ ಹೇಳ್ತೀವಿ. ರ್ಯಾಡಿಕ್ಯುಲೋಪತಿ ಅಂತಂದ್ರೆ ಕೈಯಲ್ಲೆಲ್ಲ ಜುಮ್ ಅಂತ ಎಳ್ತಾ ಬರೋದು. ಸೊ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇಂದ ಕುತ್ತಿಗೆ ನೋವು ಬರುತ್ತೆ. ನರದ ಮೇಲೆ ಒತ್ತಡ ಬಿತ್ತು ಅಂತಂದ್ರೆ ಕೈಯಲ್ಲಿ ಜೋಮ್ ಹಿಡಿಯೋದು ಅಥವಾ ಕರೆಂಟ್ ಸೆನ್ಸೇಷನ್ ಬರೋ ಚಾನ್ಸ್ ಇರುತ್ತೆ. ಇದನ್ನ ಸಂಕ್ಷಿಪ್ತವಾಗಿ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಸೊ ಇವಾಗ ನಿಮ್ಗೆ ನೆಕ್ ಪೇನ್ ಬಂತು, ಹೌ ಡು ವಿ ಡಯಾಗ್ನೋಸ್? ಸೊ ಎಲ್ಲದಕ್ಕಿಂತ ಬೇಸಿಕ್ ಟೆಸ್ಟ್ ಅಂತಂದ್ರೆ ಒಂದು ಎಕ್ಸ್ರೇ. ಕುತ್ತಿಗೆ ಒಂದು ಎಕ್ಸ್ರೇ ಮಾಡಿದ್ವಿ ಅಂತಂದ್ರೆ ನಮ್ಮ ಮೂಳೆ ನಾರ್ಮಲ್ ಆಗಿದೆಯಾ ಇಲ್ವಾ, ಅಥವಾ ಯಾವ ಲೆವೆಲ್ ಅಲ್ಲಿ ತೊಂದರೆ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಅದರಲ್ಲಿ ಎಕ್ಸ್ರೇ ಮಾಡಿ ಕೂಡ ಕನ್ಫ್ಯೂಷನ್ ಇದೆ, ಎಕ್ಸ್ರೇಲಿ ಎಲ್ಲ ಕಂಪ್ಲೀಟ್ ಆಗಿ ನಾರ್ಮಲ್ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಆಫ್ ಡಯಾಗ್ನೋಸಿಸ್, ನೆಕ್ಸ್ಟ್ ಲೆವೆಲ್ ಆಫ್ ಇನ್ವೆಸ್ಟಿಗೇಷನ್ ಅಂತಂದ್ರೆ ಇಟ್ ಇಸ್ MRI ಮಾಡಿಸಿದ್ರೆ ಅದರಲ್ಲಿ ನಮ್ಮ ಮೂಳೆ ಬಗ್ಗೆ, ಮತ್ತೆ ಈ ಡಿಸ್ಕ್ ಅಂತ ಏನ್ ಹೇಳಿದೆ ಅದರ ಬಗ್ಗೆ, ಮತ್ತೆ ನರಗಳ ಮೇಲೆ ಯಾವ ಲೆವೆಲ್ ಅಲ್ಲಿ ಒತ್ತಡ ಬೀಳ್ತಾ ಇದೆ, ಎಷ್ಟರ ಮಟ್ಟಿಗೆ ಒತ್ತಡ ಇದೆ, ಅಂಡ್ ದ ಫರ್ದರ್ ಟ್ರೀಟ್ಮೆಂಟ್ ಪ್ಲಾನ್ ಅನ್ನ ಗೈಡ್ ಮಾಡುತ್ತೆ. ಸೊ MRI ಕ್ಯಾನ್ ಬಿ ಟೋಲ್ಡ್ ಆಸ್ ಅ ಬೆಸ್ಟ್ ಟೆಸ್ಟ್ ಇನ್ ಸರ್ವೈಕಲ್ ಕೇಸಸ್. ಕಮಿಂಗ್ ಟು ದ ಟ್ರೀಟ್ಮೆಂಟ್ ಆಫ್ ಸರ್ವೈಕಲ್ ಸ್ಪಾಂಡಿಲೋಸಿಸ್. ಸೊ ಯಾವುದೇ ಆರ್ಥೋಪೆಡಿಕ್ ಕಂಡೀಷನ್ ಅಲ್ಲ 3 parts ಆಫ್ ಟ್ರೀಟ್ಮೆಂಟ್. ಒನ್ ಇಸ್ ಮೆಡಿಕಲ್ ಮ್ಯಾನೇಜ್ಮೆಂಟ್, ಅಂದ್ರೆ ಮಾತ್ರೆಗಳನ್ನು ಕೊಟ್ಬಿಟ್ಟು ನೋವು ಕಮ್ಮಿ ಮಾಡೋದು. ಎರಡನೇದು ಬಹುಮುಖ್ಯ ಫಿಸಿಯೋಥೆರಪಿ. ಮೂರನೇದು ಅದಕ್ಕಿಂತ ಮುಖ್ಯವಾಗಿದ್ದು ಅಂತಂದ್ರೆ ಪ್ರಿಕಾಷನ್ಸ್, ಏನು ಈ ಕುತ್ತಿಗೆ ನೋವು ಬರ್ದಂಗೆ ತಡೆಗಟ್ಟೋದು. ಓಕೆ, ಸೊ ಫಸ್ಟ್ ಒನ್ ಇಸ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ತೀನಿ. ಸೊ ಯಾರಿಗೆ ಈ ತರ ಸ್ಪ್ರೇನ್ ಆಯ್ತಪ್ಪ, ಯಾವತ್ತೂ ಕುತ್ತಿಗೆ ನೋವು ಇಲ್ದಿದ್ದು ಸಡನ್ ಆಗಿ
ನಿನ್ನೆ ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ ಅಂತಂದ್ರೆ ಅಂಥವ್ರಿಗೆ ವಿ ವಿಲ್ ಅಡ್ವೈಸ್ ಮಸಲ್ ರಿಲ್ಯಾಕ್ಸೆಂಟ್ ಟ್ಯಾಬ್ಲೆಟ್ಸ್ ಅಂತ ಹೇಳ್ತೀವಿ. ಅದನ್ನ ಒಂದು 5 ದಿನದಿಂದ ಒಂದು ವಾರದವರೆಗೂ ಕೊಡಬಹುದು. ಅದರ ಜೊತೆಗೆ ಒಂದ್ಸತಿ ಒಂದು ಸ್ವಲ್ಪ 50-60% ಪೇನ್ ಕಡಿಮೆ ಆದ ತಕ್ಷಣ ನೆಕ್ಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಅಂತಂದ್ರೆ ನೆಕ್ ಎಕ್ಸಸೈಸಸ್. ಫಸ್ಟ್ ಥಿಂಗ್ ಇಸ್ ಸ್ಟ್ರೆಚಿಂಗ್, ಸೆಕೆಂಡ್ ಥಿಂಗ್ ಇಸ್ ಸ್ಟ್ರೆಂಥನಿಂಗ್. ಓಕೆ, ಸೊ ಇದಲ್ಲದೆ ನೆಕ್ಸ್ಟ್ ಇನ್ನೇನು ಮಾಡ್ಬೋದು ಅಂತಂದ್ರೆ ನಮ್ಮ ರೊಟೀನ್ ಬ್ಲಡ್ ಚೆಕಪ್ ಒಂದು ಮಾಡಿಸ್ಬಿಟ್ಟು ಅದರಲ್ಲಿ ಕೆಲವೊಮ್ಮೆ ವಿಟಮಿನ್ B12 ಡಿಫಿಷಿಯನ್ಸಿ ಇರ್ಬೋದು ಅಥವಾ ವಿಟಮಿನ್ D ಡಿಫಿಷಿಯನ್ಸಿ ಇರ್ಬೋದು. ಆ ಏನೇನು ಅಂಶಗಳ ಡಿಫಿಷಿಯನ್ಸಿ ಇರುತ್ತೆ ಅದರ ಸಪ್ಲಿಮೆಂಟ್ಸ್ ಅನ್ನು ತಗೊಂಡು ಅದನ್ನು ಒಂದು ನಾರ್ಮಲ್ ಲೆವೆಲ್ಗೆ ತರಬೇಕಾಗುತ್ತೆ. ಸೊ ಹಂಗ್ ಮಾಡಿದಾಗ ಈ ಮತ್ತೆ ನೆಕ್ ಸ್ಪ್ರೈನ್ ಆಗೋದಾಗ್ಲಿ ಅಥವಾ ನಮ್ಮ ಸರ್ವೈಕಲ್ ಮುಂದೆ ಆಗೋ ಚಾನ್ಸ್ ಏನಿರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ. ಸೊ ಮೆಡಿಕಲ್ ಮ್ಯಾನೇಜ್ಮೆಂಟ್ ಬಂದ್ಬಿಟ್ಟು ಮಸಲ್ ರಿಲ್ಯಾಕ್ಸೆಂಟ್ ಟ್ಯಾಬ್ಲೆಟ್ ಇನಿಷಿಯಲಿ ಅಲಾಂಗ್ ವಿತ್ ದಟ್ ಕ್ಯಾಲ್ಸಿಯಂ ಅಂಡ್ ವಿಟಮಿನ್ D ಸಪ್ಲಿಮೆಂಟೇಷನ್ಸ್. ಕಮಿಂಗ್ ಟು ಫಿಸಿಯೋಥೆರಪಿ ಆರ್ ಎಕ್ಸಸೈಸಸ್ ಏನು ಹೇಳ್ತೀವಲ್ಲ, ಸೊ ಎಕ್ಸಸೈಸಸ್ ಅಲ್ಲಿ 2 ಥರ ಇರುತ್ತೆ. ಒಂದು ನಮ್ಮ ಕತ್ತಿನ ಸುತ್ತಮುತ್ತ ಇರೋ ಮಸಲ್ಸ್ ಏನಿರುತ್ತೆ ಅದನ್ನ ಸ್ಟ್ರೆಂಥನ್ ಮಾಡೋದು, ಸೊ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್. ಎರಡನೇದು ಸ್ಟ್ರೆಚಿಂಗ್ ಎಕ್ಸಸೈಸಸ್. ಸೊ ನೀವು ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡಬೇಕಾ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಬೇಕಾ ಅಂತ ಕೇಳಿದ್ರೆ 100% ನೀವು ಎರಡನ್ನೂ ಮಾಡಬೇಕಾಗುತ್ತೆ. ಬಿಕಾಸ್ ನೀವು ಕೇವಲ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಮಾಂಸಖಂಡಗಳು ಸ್ವಲ್ಪ ಹಿಡ್ಕೊಂಡಂಗಾಗತ್ತೆ. ಸೊ ನೀವು ಯಾವಾಗೇ ಎಕ್ಸಸೈಸ್ ಮಾಡಿದ್ರು ಮೊದಲು ಸ್ಟ್ರೆಚಿಂಗ್ ಮಾಡಬೇಕು, ನಂತರ ಸ್ಟ್ರೆಂಥನಿಂಗ್ ಆ್ಯಂಡ್ ಕೊನೆಯಲ್ಲಿ ಇನ್ನೊಂದು ಸತಿ ಜೆಂಟಲ್ ಸ್ಟ್ರೆಚಿಂಗ್ ಮಾಡಿ ಸ್ಟಾಪ್ ಮಾಡಬೇಕಾಗತ್ತೆ. ಸೊ ಈಗ ನಾನು ಜಸ್ಟ್ ಒಂದು 4 to 5 ಸಿಂಪಲ್ ನೆಕ್ ಸ್ಟ್ರೆಚಸ್ ಅನ್ನ ನಿಮಗೆ ನೆಕ್ ಎಕ್ಸಸೈಸಸ್ ಅನ್ನ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಸೊ ಫಸ್ಟ್ ಒನ್, ನಿಮ್ಮ ಅಂಗೈ ಏನಿರುತ್ತೆ ಅದನ್ನ ನಿಮ್ಮ ಹಣೆ ಮೇಲೆ ಇಟ್ಕೊಂಡು ಹಿಂಗೆ ಮುಂದಕ್ಕೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಒಂದು 10 ಸೆಕೆಂಡ್ ಇಟ್ಕೊಂಡು ದೆನ್ ರಿಲ್ಯಾಕ್ಸ್. ಓಕೆ, ಅದೇ ರೀತಿ ನಿಮ್ಮ ಬಲಗೈಯಲ್ಲಿ ನಿಮ್ಮ ತಲೆಯ ಸೈಡನ್ನು ಹಿಂಗೆ ಹಿಡ್ಕೊಂಡು ಬಲಗಡೆಗೆ ಪ್ರೆಸ್ ಮಾಡೋದು, ನೆಕ್ಸ್ಟ್ ಎಡಗಡೆಗೆ ಪ್ರೆಸ್ ಮಾಡೋದು, ಆ್ಯಂಡ್ ಅದಾದ ನಂತರ ಎರಡೂ ಕೈನ ಹಿಂಗೆ ಹಿಂದೆ ನಿಮ್ಮ ಹಿಂಭಾಗದಲ್ಲಿ ತಲೆಯ ಹಿಂಭಾಗದಲ್ಲಿ ಇಟ್ಕೊಂಡು ನಿಮ್ಮ ತಲೆನ ಹಿಂದಕ್ಕೆ ಹೀಗೆ ಒತ್ತೋದು. 5ನೇದೇನಪ್ಪ ಅಂತಂದ್ರೆ ನಿಮ್ಮ ಗದ್ದ ಏನಿರುತ್ತೆ ಕೈಗಳನ್ನ ಗದ್ದದ ಕೆಳಗಿಟ್ಬಿಟ್ಟು ಹೀಗೆ ಒತ್ತೋದು. ಸೊ ಈ ಸಿಂಪಲ್ ಎಕ್ಸಸೈಸಸ್. ಬಟ್ ಈ ಸ್ಟೆಪ್ ಹೇಗೆ ಮಾಡ್ಬೇಕಂತಂದ್ರೆ ಒಂದು ಸತಿ ಮಾಡ್ತಾ ಇದ್ದೀರಾ ಅಂತಂದ್ರೆ ಮಿನಿಮಮ್ 10 to 15 ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು. ಹೋಲ್ಡ್ ಮಾಡಿದ್ದಾದ್ಮೇಲೆ ರಿಲ್ಯಾಕ್ಸ್ ಮಾಡಬೇಕು. ಸೊ ದಿಸ್ ಇಸ್ ದ ಸ್ಟ್ರೆಂಥನಿಂಗ್ ಎಕ್ಸಸೈಸ್. ಇದಾದ್ಮೇಲೆ ಮಾಡಬೇಕಾಗಿರೋದು ನೀವು ಸ್ಟ್ರೆಚಿಂಗ್ ಅಲ್ಲಿ ಕುತ್ತಿಗೆಯ ಯಾವ ಮೂವ್ಮೆಂಟ್ ಇದೆ ಅದನ್ನೆಲ್ಲ ಮೆತ್ತಗೆ ಮಾಡಬೇಕು. ಮತ್ತೆ ಕಂಪ್ಲೀಟ್ ಮೂವ್ಮೆಂಟ್ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಮೂವ್ಮೆಂಟ್ ತಗೊಳ್ಳೋ ಪ್ರಯತ್ನ ಮಾಡಬೇಕು. ಮೊದಲನೇದಾಗಿ ಟರ್ನಿಂಗ್ ಟು ದ ರೈಟ್ ಆ್ಯಂಡ್ ಲೆಫ್ಟ್, ಅಪ್ ಆ್ಯಂಡ್ ಡೌನ್. ಓಕೆ, ಎರಡನೇದು ಟಿಲ್ಟಿಂಗ್ ಟು ಯೋರ್ ರೈಟ್, ಟಿಲ್ಟಿಂಗ್ ಟು ಯೋರ್ ಲೆಫ್ಟ್ ಆ್ಯಂಡ್ ರೊಟೇಷನ್ ಕ್ಲಾಕ್ ವೈಸ್ ಆ್ಯಂಡ್ ಆಂಟಿ ಕ್ಲಾಕ್ ವೈಸ್. ಸೊ ದೀಸ್ ಆರ್ ದ ಸಿಂಪಲ್ ಎಕ್ಸಸೈಸಸ್. ನೋಡೋಕೆ ಸಿಂಪಲ್ ಅಂತ ಅನ್ಸುತ್ತೆ, ನಾವು ಮಾಡ್ತೀವಿ ಅಂತ ಅನ್ಕೊಂತೀವಿ, ಬಟ್ ನಾವು ರೆಗ್ಯುಲರ್ ಆಗಿ ಮಾಡೋದಿಲ್ಲ. ಸೊ ಇವತ್ತು ನೀವು ಅಟೆಂಪ್ಟ್ ಮಾಡಿ ಜಸ್ಟ್ ಇವಾಗ ಎಷ್ಟು ನೀವು ಬಲಗಡೆ ತಿರುಗಿ ನೋಡ್ಬೋದು ಅಂತ. ಕೆಲವ್ರಿಗೆ ಇಷ್ಟು ಮಾತ್ರ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗುತ್ತೆ. ಸೊ ಯಾರಿಗೆ ಕಡಿಮೆ ಆಗ್ತಿದೆ ಡೇ ಟು ಡೇ ನಿಮಗೆ ನೀವೇ ಕಂಪೇರ್ ಮಾಡಿಕೊಂಡು ಮೂವ್ಮೆಂಟನ್ನು ಹೆಚ್ಚಿಗೆ ಮಾಡ್ಕೋಬೇಕಾಗುತ್ತೆ. ಸೊ ಹೀಗೆ ರೆಗ್ಯುಲರ್ ಸ್ಟ್ರೆಚಿಂಗ್ ಆ್ಯಂಡ್ ಸ್ಟ್ರೆಂಥನಿಂಗ್ ಮಾಡ್ತಾ ಇದ್ರಿ ಅಂತಂದ್ರೆ ಲೇಟರ್ ಆನ್ ನಿಮಗೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಆಗೋ ಚಾನ್ಸ್ ಕಡಿಮೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಏನಪ್ಪ, ಇಷ್ಟು ಎಕ್ಸಸೈಸ್ ಮಾಡಿದ್ರಿ, ಮೆಡಿಸಿನ್ಸ್ ತಗೊಂಡ್ರಿ, ಇಷ್ಟಾದ್ಮೇಲೂ 2 to 3 months ಆಫ್ ಫಿಸಿಯೋಥೆರಪಿ ಆದ್ಮೇಲೂ ನಿಮ್ಗೆ ಯಾವುದೇ ರಿಲೀಫ್ ಸಿಗ್ತಿಲ್ಲಪ್ಪ ಅಂತಂದ್ರೆ ದ ನೆಕ್ಸ್ಟ್ ಸ್ಟೆಪ್ ವಿಲ್ ಬಿ ಸರ್ಜಿಕಲ್ ಇಂಟರ್ವೆನ್ಷನ್. ಸರ್ಜರಿ ವೇರೀಸ್ ಫ್ರಮ್, ಅದು ನಾವು MRI ಮಾಡಿ ನೋಡ್ತೀವಿ, MRI ಅಲ್ಲಿ ಯಾವ ಲೆವೆಲಲ್ಲಿ ಯಾವ ರೀತಿ ತೊಂದರೆ ಇದೆ ಅನ್ನೋ ಇದರ ಆಧಾರದ ಮೇಲೆ ನಾವು ಯಾವ ರೀತಿ ಸರ್ಜರಿ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತೀವಿ. ಆ್ಯಂಡ್ ಫೈನಲ್ ಥಿಂಗ್ ಆಫ್ ದಿಸ್ ವಿಡಿಯೋ ಅಂತಂದರೆ ಪ್ರಿಕಾಷನ್ಸ್ ಏನೇನು ಇಟ್ಕೋಬೋದು ಟು ಪ್ರಿವೆಂಟ್ ಸರ್ವೈಕಲ್. ಸೊ ಮೊದಲನೇದಾಗಿ ನಿಮ್ಮ ಯಾವುದೇ ಕೋಮಾರ್ಬಿಡಿಟೀಸ್ ಏನಿರುತ್ತೆ ಲೈಕ್ BP, ಶುಗರ್, ಥೈರಾಯ್ಡ್ ಆ ಥರದ್ದನ್ನೆಲ್ಲ ಒಂದು ಕಂಟ್ರೋಲಲ್ಲಿ ಇಟ್ಕೋಬೇಕು. ಎರಡನೇದು ನೀವು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಬೇಕು. ಮೂರನೇದು TV ಅಥವಾ ಲ್ಯಾಪ್ಟಾಪಲ್ಲಿ ಏನು ಕೆಲಸ ಮಾಡ್ತಾ ಇರ್ತೀರಿ ಅದು ನಿಮ್ಮ ಕಣ್ಣಿನ ಲೆವೆಲಲ್ಲೇ ಇರಬೇಕು ಅಥವಾ ಒಂದು ಸ್ವಲ್ಪ ಕೆಳಗಡೆ ಇರಬೇಕು. ಯಾವುದೇ ಕಾರಣಕ್ಕೂ
ಬೇರೆ ವಿಚಿತ್ರವಾದ ಪೊಸಿಷನ್ ಅಲ್ಲಿ ಕೂತ್ಕೊಂಡು ಟಿವಿ ನೋಡೋದಾಗ್ಲಿ ಅಥವಾ ಲ್ಯಾಪ್ಟಾಪ್ ನೋಡೋದಾಗ್ಲಿ ಮಾಡಕೂಡದು. ಮಲಗುವಾಗ ನಿಮ್ಮ ಪಿಲ್ಲೋ ಏನಿರುತ್ತೆ, ಇಟ್ ಇಸ್ ಆಲ್ವೇಸ್ ಬೆಟರ್ ಟು ಯೂಸ್ ಅ ಫರ್ಮ್ ಕೌಚ್. ಓಕೆ, ಆಮೇಲೆ ಪಿಲ್ಲೋ ಸಾಧ್ಯವಾದಷ್ಟು ತೆಳ್ಳಗಿನ ಪಿಲ್ಲೋ. ನಿಮಗೆ ಅಭ್ಯಾಸ ಇಲ್ಲ ಅಂತಂದ್ರೆ ಒಂದೇ ದಿನ ನೀವು ಪಿಲ್ಲೋ ಇಟ್ಕೊಂಡಂಗೆ ಮಲಗಿದ್ರಿ ಅಂತಂದ್ರೆ ಯು ವಿಲ್ ಹ್ಯಾವ್ ಅ ಸ್ಪ್ರೈನ್. ಸೊ ಇವೆಂಚುವಲಿ ನಿಮ್ಮ ಪಿಲ್ಲೋ ಸೈಜ್ನ ಕಮ್ಮಿ ಮಾಡಬೇಕಾಗುತ್ತೆ. ಆ್ಯಂಡ್ ನಾನು ಹೇಳ್ಕೊಟ್ಟ ಏನು ಎಕ್ಸಸೈಸ್ ಇದೆ ಇದನ್ನ ದಿನನಿತ್ಯ ಬೆಳಗ್ಗೆ ಒಂದು 5-10 ನಿಮಿಷ, ಸಾಯಂಕಾಲ ಒಂದು 5-10 ನಿಮಿಷ ಮಾಡ್ತಾ ಇದ್ರಿ ಅಂತಂದ್ರೆ ನಿಮ್ಮ ನೆಕ್ ಒಂದು ಕಂಡೀಷನ್ ಅಲ್ಲಿ ಇರುತ್ತೆ, ಮುಂದೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಆಗೋ ಚಾನ್ಸ್ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಿಮ್ಮ ಈಗಿನ ಕಾಲದಲ್ಲಿ ಎಲ್ಲರೂ ವೆಯ್ಟ್ ರಿಡಕ್ಷನ್ಗೋಸ್ಕರ ಜಿಮ್ಗೆ ಹೋಗೋದು ಅವೆಲ್ಲ ಮಾಡ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, ಅನ್ಟ್ರೈನ್ಡ್ ವೆಯ್ಟ್ ಲಿಫ್ಟಿಂಗ್ ಅಂತ ಏನು ಹೇಳ್ತೀವಿ, ಸಡನ್ ಆಗಿ ಹೋಗ್ಬಿಟ್ಟು ಒಂದು ವಾರದಲ್ಲೇನೆ 10 kg 20 kg ಅಥವಾ 50 kg ಭಾರನ ಎತ್ತಕ್ಕೆ ಹೋಗ್ತಾರೆ. ಸೊ ನೀವು ಕೈಗಳಲ್ಲಿ ಏನೇ ಭಾರ ಎತ್ತಕ್ಕೆ ಹೋದ್ರೂ ನಿಮ್ಮ ಕುತ್ತಿಗೆಯ ಮಸಲ್ಸ್ ಮೇಲೆ ಸ್ಟ್ರೈನ್ ಆಗೋ ಚಾನ್ಸ್ ಇದ್ದೇ ಇರುತ್ತೆ. ಸೊ ಡೆಫಿನೆಟ್ಲಿ ನೀವು ಒಬ್ಬ ಟ್ರೈನರನ್ನು ಇಟ್ಕೊಂಡು ಅಥವಾ ಗ್ರ್ಯಾಜುವಲ್ ಆಗಿ ವೆಯ್ಟ್ ಲಿಫ್ಟಿಂಗ್ ಮಾಡಬೇಕಾಗತ್ತೆ ಹೊರತು ಒಂದೇ ಸತಿ ಸಡನ್ ಆಗಿ ವೆಯ್ಟ್ ಲಿಫ್ಟ್ ಮಾಡೋದಕ್ಕೆಲ್ಲ ಹೋಗಬೇಡಿ. ಸೊ ಇಷ್ಟೆಲ್ಲ ಪಾಲಿಸಿ. ಮತ್ತೇನನ್ನ ನಿಮಗೆ ಕ್ವಶನ್ಸ್ ಇತ್ತು ಅಂತಂದ್ರೆ ದಯವಿಟ್ಟು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ನಾನು ಉತ್ತರ ಮಾಡ್ತೀನಿ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.